ಕಲಘಟಗಿ ಪಟ್ಟಣದ ಅಭಿಷೇಕ್ ಹಿರಮಠ ದಾಸ್ತಿಕೊಪ್ಪ ಸರ್ಕಾರಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿ 29/1/2019 ದೆಹಲಿಯಲ್ಲಿ ನಡೆಯಲಿರುವ ಪರೀಕ್ಷಾ ಪೇ ಚರ್ಚಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗಿನ ಸಂವಾದ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದಾನೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಶಾಲೆ ಶಿಕ್ಷಕರು ಈತನ ಸಾಧನೆಯನ್ನು ಶ್ಲಾಘಿಸಿದ್ದಾರೆ. ನಾನು ಡಾಕ್ಟರ್ ವಿಜಯ್ ಕುಮಾರ್ ಅಂತ ಹೇಳಿ ಸರ್ಕಾರಿ ಆದರ್ಶ ವಿದ್ಯಾಲಯ ದಾಸ್ತಿಕೊಪ್ಪ ಕಲಘಟಗಿ ಪ್ರಾಂಶುಪಾಲರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ವಿದ್ಯಾರ್ಥಿ ಅಭಿಷೇಕ್ ಎಫ್ ಹಿರೇಮಠ್ 29ನೇ ತಾರೀಕು ನರೇಂದ್ರ ಮೋದಿ ಅವರ ಜೊತೆಗೆ ನಡೀತಕ್ಕಂಥ ಸಂವಾದ ಕಾರ್ಯಕ್ರಮ, ಅದು ಪರೀಕ್ಷೆಯ ಬಗ್ಗೆ ಇರ್ತದೆ. ಅದಕ್ಕೆ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ನಮ್ಮ ಶಾಲೆಗೆ ಮತ್ತು ಇಡೀ ತಾಲೂಕಿಗೆ ಸಂದಂತಹ ಒಂದು ಹರ್ಷದಾಯಕ ಮತ್ತು ಅಮೋಘವಾದಂತಹ ವಿಷಯ ಆಗಿರ್ತದೆ. ಇಲ್ಲಿ ಒಬ್ಬ ದೇಶದ ಪ್ರಧಾನಿಯಾಗಿರ್ತಕ್ಕಂಥವರು ನಮ್ಮ ಭಾರತದ ನವನಿರ್ಮಾಣವನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆಗೆ ಪರೀಕ್ಷೆಯ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಚಾರ. ಅಲ್ಲಿ ಶಿಕ್ಷಣದ ಬಗ್ಗೆ, ಪರೀಕ್ಷೆಯ ಬಗ್ಗೆ, ತಯಾರಿಯ ಬಗ್ಗೆ ತಮ್ಮ ಯಾವುದೇ ಸಂದೇಹಗಳಿದ್ದರೂ ಸಹ ವಿದ್ಯಾರ್ಥಿಗಳು ಪರಿಹರಿಸ್ಕೊಳ್ತಾ ಇದ್ದಾರೆ. ಇದು ಒಂದು ಶ್ಲಾಘನೀಯವಾದಂತಹ ಕಾರ್ಯ. ಹಿರಿಯ ವ್ಯಕ್ತಿಗಳು ಮತ್ತು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಈಗ ಮಾಡಿದಂಥ ಸಂದರ್ಭದಲ್ಲಿ ಅದು ನಾಯಕತ್ವ ಗುಣವನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸಲಿಕ್ಕೆ ಅತ್ಯಂತ ಉತ್ತಮವಾದಂತಹ ಕಾರ್ಯ ಆಗಿದೆ ಅಂತೇಳಿ ನಾನಾದರೂ ಭಾವಿಸ್ತೇನೆ. ನನ್ನ ಹೆಸರು ಮಲ್ಲಿಕಾರ್ಜುನ್ ಕನ್ವಳ್ಳಿ ಅಂತೇಳಿ. ನಾನು ಈ ಸರ್ಕಾರಿ ಆದರ್ಶ ವಿದ್ಯಾಲಯ ದಾಸ್ತಿಕೊಪ್ಪದಲ್ಲಿ ದ್ವಿತೀಯ ಭಾಷಾ ಕನ್ನಡ ವಿಷಯದ ಬೋಧಕನಾಗಿ ಇಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಿಜವಾಗಲೂ ನಮಗೆ ಈ ಆದರ್ಶ ವಿದ್ಯಾಲಯದ ಒಂದು ಐತಿಹಾಸಿಕವಾದಂಥ ವಿಷಯ, ತುಂಬ ಸ್ಮರಣೀಯವಾದಂಥ ವಿಷಯ. ಕಾರಣ 29ನೇ ತಾರೀಕು ದೆಹಲಿಯಲ್ಲಿ ನಡೀತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಿಗಳೇ ಆದಂಥ ಶ್ರೀಯುತ ಮೋದಿಯವರನ್ನು ಅತಿ ಸಮೀಪದಿಂದ ನೋಡ್ತಕ್ಕಂಥ ಒಂದು ಸೌಭಾಗ್ಯ ನಮ್ಮ ಶಾಲೆಯ ವಿದ್ಯಾರ್ಥಿ ಅಭಿಷೇಕನಿಗೆ ಸಿಕ್ಕಿದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಗ್ರಾಮೀಣ ಪ್ರತಿಭೆಗಳಿಗೆ ಅತಿ ಹತ್ತಿರದಿಂದ ಪ್ರಧಾನಿಗಳನ್ನು ನೋಡ್ತಕ್ಕಂಥ ಒಂದು ಸದಾವಕಾಶ ಇದು. ಭಾವಿ ಪ್ರಜೆಗಳಲ್ಲಿ ಶ್ರೀಯುತ ಮೋದಿಯವರು ಇಟ್ಕೊಡ್ತಕ್ಕಂಥ ನಿರೀಕ್ಷೆ ಏನು ಎಂಬುದು ನಮಗೆ ತುಂಬ ವ್ಯಕ್ತವಾಗ್ತದೆ. ಅದಕ್ಕೆ ಇಂಥ ಕಾರ್ಯಕ್ರಮಗಳು ಆಗಬೇಕು. ನಮ್ಮ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಇಂಥ ಅವಕಾಶಗಳು ಆವಾಗವಾಗ ಸಿಗ್ತಾ ಇರಬೇಕು ಅಂತ ಹೇಳ್ತಾ, ಜೊತೆಗೆ ನಮ್ಮ ಈ ಆದರ್ಶ ವಿದ್ಯಾಲಯದಲ್ಲಿ ಸುಮಾರು 344 ವಿದ್ಯಾರ್ಥಿಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಇದು ಕೂಡ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿಯಾದಂಥ ಯೋಜನೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತಕ್ಕಂಥ ಒಂದು ಸುವರ್ಣಾವಕಾಶ. ಎಲ್ಲ ಸೌಲಭ್ಯಗಳು ನಮ್ಮ ಈ ಶಾಲೆಗಳಲ್ಲಿದೆ. ಜೊತೆಗೆ ಇಲ್ಲಿ ಕಲಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಪ್ರತಿಭಾನ್ವಿತವಾದಂಥ ವಿದ್ಯಾರ್ಥಿಗಳು. ಇಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಸರ್ಕಾರ ಹಾಕಿಕೊಂಡಿರ್ತಕ್ಕಂಥ ಈ ಪರೀಕ್ಷಾ ಒಂದು ಆತಂಕವನ್ನು ದೂರ ಮಾಡಲಿಕ್ಕೆ ಮಕ್ಕಳಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿ, ಜೊತೆಗೆ ದೇಶಾಭಿಮಾನವನ್ನು ಹೆಚ್ಚಿಸ್ತಕ್ಕಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ, ಪ್ರಧಾನಿಗಳ ಅವ್ರ ಜೊತೆ ನೇರವಾದಂಥ ಸಂದರ್ಶನ. ಮತ್ತೊಮ್ಮೆ ಈ ಶಾಲೆಯಿಂದ ಆಯ್ಕೆಯಾದಂಥ ವಿದ್ಯಾರ್ಥಿಗೆ ನಮ್ಮ ಎಲ್ಲ. ನನ್ನ ಹೆಸರು ಅಭಿಷೇಕ್. ನಾನು ಗೌರ್ಮೆಂಟ್ ಆದರ್ಶ ವಿದ್ಯಾಲಯ ದಾಸ್ತಿಕೊಪ್ಪದಲ್ಲಿ ಓದ್ತೇನೆ. ನಾನು 9ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನಮ್ಮ ಕ್ಲಾಸ್ ಟೀಚರ್ ಸುಧಾ ಟೀಚರ್. ನಾನು 29ನೇ ತಾರೀಕು ದೆಹಲಿಯಲ್ಲಿ ನಡೆಯಲಿರುವ ಪರೀಕ್ಷಾ ಪೇ ಚರ್ಚಾ ಎಂಬ ಕಾರ್ಯಕ್ರಮದಲ್ಲಿ ನಾನು ಸಹ ಭಾಗಿಯಾಗಿದ್ದೇನೆ. ಕರ್ನಾಟಕದಿಂದ 37 ಜನರು ಆಯ್ಕೆ ಇದ್ದಾರೆ, ಅದರಲ್ಲಿ ಸಹ ನಾನೊಬ್ಬನಾಗಿದ್ದೇನೆ. ಮತ್ತು ಅಲ್ಲಿ ನರೇಂದ್ರ ಮೋದಿಯವರು ಎಕ್ಸಾಮ್ ವಾರಿಯರ್ಸ್ ಎಂಬ ಬುಕ್ ಬರೆದಿದ್ದಾರೆ. ಅವರು ಪರೀಕ್ಷೆಯಲ್ಲಿರುವ ನಮಗೆ ಯಾವುದಾದರೂ ಒಂದು ವಿಷಯದ ಬಗ್ಗೆ ಪ್ರಶ್ನೆ ಇದ್ದರೆ ಅದನ್ನು ಅಲ್ಲಿ ತಿಳಿಸಿಕೊಡಲು ಅವರು ಕರೆದಿದ್ದಾರೆ. ಅದರಲ್ಲಿ ನಾನು ಸೆಲೆಕ್ಟ್ ಆಗಿದ್ದಕ್ಕೆ ನನಗೂ ಸ್ವಲ್ಪ ತುಂಬ ಸಂತೋಷವಾಗ್ತಿದೆ.